ಗಾಯ್ಸ್, ನಾನಿವತ್ತು ಚಿಕನ್ ಪಲಾವ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಬಿರಿಯಾನಿ ಅಲ್ಲ, ಪಲಾವ್ ಇದು. ಇದಕ್ಕೆ ಅಂತ 3 ಥರ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಚುರುಕ್ ಮೆಣಸಿನ್ಕಾಯಿ, ಬ್ಯಾಡ್ಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡಿರ್ತೀನಿ. ಆಮೇಲೆ ಒಂದು 2-3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊನ ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ ಸ್ಪೈಸಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೇನೆ ಜಾಯ್ಕಾಯಿ ಮತ್ತು 1-2 ಏಲಕ್ಕಿನ ಇಟ್ಕೊಂಡಿದ್ದೀನಿ. ಚಕ್ಕೆ, ಲವಂಗ, ಪ್ರತಿಯೊಂದು ಯಾವ್ದಾದ್ರು ಬಿರಿಯಾನಿ ಸ್ಪೈಸಸ್ ತಗೋಬಹುದು. ನೆಕ್ಸ್ಟ್ ಗರಂ ಮಸಾಲ, ಸ್ವಲ್ಪ ಅರಿಶಿನದ ಪುಡಿ, 1-2 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ 1-2-3 ಗೆಡ್ಡೆ ಬೆಳ್ಳುಳ್ಳಿ, ಒಂದೇ ಒಂದು ಈರುಳ್ಳಿ ತಗೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೆಕ್ಸ್ಟ್ ಇದೆಲ್ಲದ್ರ ಜೊತೆಗೆ ರೈಸ್ ಯಾವ ತರ ಕ್ವಾಂಟಿಟಿಲಿ ತಗೊಂಡಿದ್ದೀನಿ ಅಂದ್ರೆ 1/4 ಭಾಗ ಬಾಸ್ಮತಿ ರೈಸ್ ಆದ್ರೆ 3/4 ಭಾಗ ನಾರ್ಮಲ್ ರೈಸು, ಎಣ್ಣೆ, ಉಪ್ಪು ಮತ್ತೆ ಅರ್ಧ kg ಚಿಕನ್ನ ತಗೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇದು. ಒಂದು ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ನೆನೆಸಿಟ್ಕೊಂಡಿದ್ನಲ್ವಾ ಮೆಣಸಿನ್ಕಾಯಿ, ಅದೆಲ್ಲ ತಗೊಂಡಿದ್ದೀನಿ. ನೆಕ್ಸ್ಟ್ ಇದ್ರ ಜೊತೆಗೇನೆ ಸ್ವಲ್ಪ ಕೊತ್ತಂಬರಿ, ಅಷ್ಟು ತಗೊಂಡಿರೋದ್ರಲ್ಲಿ ಸ್ವಲ್ಪ ಮೆಂತ್ಯ, ಇಷ್ಟೆಲ್ಲ ಹಾಕೊಂಡು ಅದ್ರ ಜೊತೆಗೇನೆ ಚಕ್ಕೆ ಲವಂಗ ಇತ್ತಲ್ವಾ ಅದನ್ನ ಸ್ವಲ್ಪ ಎತ್ಕೊಂಡು ಇದಕ್ಕೆ ಹಾಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಳಕ್ಕೆ ಅಂತ. ಇನ್ನು ಮಿಕ್ಕಿದ್ದು ಫ್ರೈಗೆ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಾಫ್ಟ್ ಪೇಸ್ಟ್ ತರ ಬರ್ಬೇಕಿದು, ಜಾಸ್ತಿ ತರ್ತರಿ ಇರಬಾರ್ದು. ಇಷ್ಟು ನುಣ್ಣಗೆ ರುಬ್ಕೊಂಡ್ಮೇಲೆ ಒಂದು ಕಡಾಯಿ ಇಟ್ಕೊಂಡು, ಇದು ಆಕ್ಚುಲಿ ನಾನು ಬೇರೆ ಪಾತ್ರೆ ಇದೆ ಜಾಸ್ತಿ ಮಾಡಿದ್ರೆ, ಇದು ನಾನು ಬಿರಿಯಾನಿ ಇದು ರೈಸ್ ಕುಕ್ಕರಲ್ಲಿ ಮಾಡೋದ್ರಿಂದ ಅದೇ ಸೇಮ್ ಪಾತ್ರೆನೇ ಯೂಸ್ ಮಾಡ್ತೀನಿ. ಅದಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅದು ಆಯಿಲು ಅಷ್ಟು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಎಣ್ಣೆ ಪದಾರ್ಥ ಕಮ್ಮಿ ತಗೋತೀನಿ ಅಂದರೆ ಪರವಾಗಿಲ್ಲ. ಈ ಮಿಕ್ಕಿರ್ತಕ್ಕಂಥ ಬಿರಿಯಾನಿ ಸ್ಪೈಸಸ್ ಎಲ್ಲ ಇದಕ್ಕೆ ಹಾಕೊಳ್ಳಿ ಎಣ್ಣೆಗಾದ್ಮೇಲೆ. ನೆಕ್ಸ್ಟು ಇದಕ್ಕೆ ಆನಿಯನ್ ಹಾಕೊಳ್ಳಿ. ಇದು ಚೆನ್ನಾಗಿ ಚಿಟಪಟ ಅಂತ ಸಿಡಿತಾ ಇರುವಾಗ ಆನಿಯನ್ ಹಾಕೊಳ್ಳಿ. ಈರುಳ್ಳಿನೂ ಅಷ್ಟೇ ತುಂಬ ಸಾಫ್ಟ್, ಅಂದರೆ ಬಿರಿಯಾನಿಗೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತೀವಲ್ಲ ಆ ಥರ ಬೇಡ. ನಾವು ಪಲಾವ್ಗೆಲ್ಲ ನಾರ್ಮಲ್ ಆಗಿ ಹೆಂಗೆ ಯೂಸ್ ಮಾಡ್ತೀವಿ ತರಕಾರಿ ಪಲಾವ್ಗೆಲ್ಲ ಆ ಥರನೇ ಫ್ರೈ ಮಾಡ್ಕೊಳ್ಳಿ. ನೋಡಿ, ಅದು ಕಾಣಿಸ್ಬೇಕು ಗೋಲ್ಡನ್ ಬ್ರೌನ್ ಕಲರ್ ಥರ. ಇಷ್ಟು ಬಂದರೆ, ಸ್ವಲ್ಪ ಬ್ರೌನ್ ಆದರೆ ಸಾಕು. ಅದಕ್ಕೇನೆ ಮೆಂತ್ಯ ಸೊಪ್ಪು ಹಾಕೊಳ್ಳಿ. ನೆಕ್ಸ್ಟ್ ಟೊಮೆಟೊ ಹಾಕೋತಾ ಇದ್ದೀನಿ. ಇದೆಲ್ಲ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋತೀನಿ. ಯಾವುದೂ ಸೀದೋಗೋ ಥರ ಮಾಡಬಾರ್ದು. ಜಾಸ್ತಿ ಫ್ರೈ ಮಾಡ್ಕೋತೀವಿ ಫ್ರೈಡ್ ರೈಸ್ಗೆ, ಬಿರಿಯಾನಿಗೆಲ್ಲ ಅಲ್ವಾ, ಆ ಥರ ಮಾಡಬಾರ್ದು. ಜಸ್ಟ್ ಈ ಥರ ನಾರ್ಮಲ್ ಆಗಿ ಫ್ರೈ ಆಗಬೇಕಿದು. ನೋಡಿ, ಇವಾಗ ಸ್ಪೇಸ್ ಮಾಡ್ಕೊತಾ ಇದ್ದೀನಿ ಚಿಕನ್ ಹಾಕೋಣ ಅಂತ. ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಚೆನ್ನಾಗಿ ಬೇಯಬೇಕು. ಅದರಲ್ಲೇ ನಾರ್ಮಲ್ ವಾಟರ್ ಎಲ್ಲ ಬಿಟ್ಟು ಆ ವಾಟರ್ ಎಲ್ಲ ಹಿಂಗೋ ತನಕ ಚೆನ್ನಾಗಿ ಬೇಯಬೇಕು. ತಿರ್ಕೊಳ್ಳಿ, ಅವಾಗ ಎಲ್ಲಾನು ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ, ಚೆನ್ನಾಗಿ ಈ ಥರ ಪದೇ ಪದೇ ಮಿಕ್ಸ್ ಮಾಡ್ತಾ ಇರ್ಬೇಕಿಲ್ಲ ಅಂದರೆ ಅದು ನೀವು ಕುಕ್ಕರಲ್ಲಿ ಮಾಡಿದ್ರೆ ಪರವಾಗಿಲ್ಲ, ಏನಿಲ್ಲ, ಅಡ್ಡಿ ಇಲ್ಲ. ಈ ಥರ ಬೌಲಲ್ಲಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ. ಚಿಕನ್ ಹಾಕೊಂಡು 2 ಮಿನಿಟ್ಸ್ ಅದನ್ನು ತಿರ್ಗಿದ್ಮೇಲೆ ಉಪ್ಪು ಹಾಕೊಳ್ಳಿ. ಯಾಕಂದರೆ ಚೆನ್ನಾಗಿ ಚಿಕನ್ಗೆ ಉಪ್ಪಿಡ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ. ಇಲ್ಲ ನೀವು ಲಾಸ್ಟಲ್ಲಿ ಹಾಕಿದ್ರೆ ಚಿಕನ್ಗೆ ಉಪ್ಪಿಡ್ದಿರಲ್ಲ. ನೋಡಿ, ಆಲ್ರೆಡಿ ಇವಾಗ ಉಪ್ಪೆಲ್ಲ ಹಿಡಿದು ಅದೇ ನೀರು ಬಿಟ್ಕೊಂಡಿದೆ, ನಾನು ನೀರು ಹಾಕಿಲ್ಲ ಗಾಯ್ಸ್. ಅದು ವಾಟರ್ ಎಲ್ಲ ಹಿಂಗೋ ತನಕ ಸ್ವಲ್ಪ ಜಸ್ಟ್ ಹಿಂಗಿ ಸಪ್ರೇಟ್ ವಾಟರ್ ಬರುತ್ತೆ. ಮತ್ತೆ ಅಲ್ಲಿ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ನಿಮಗೆ ಚಿಕನ್ದು ಕಲರ್ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕೋತಾ ಇದ್ದೀನಿ. ಈಗ ಉಪ್ಪಿಡ್ದಿದ ತಕ್ಷಣ ನಾವು ಹಾಕಿರೋ ಮಸಾಲಾನು ಅದಕ್ಕೆ ಇಡ್ಕೋಬೇಕಲ್ವ ಚಿಕನ್ಗೆ. ಯಾವಾಗಲೂ ಹಾಕಿದ್ರೆ ಅದು ಕರೆಕ್ಟಾಗಿ ಸೆಟ್ ಆಗೋದಿಲ್ಲ. ಅದ್ರ ಜೊತೆಗೆ ಗರಂ ಮಸಾಲ ಮತ್ತು ಅರಿಶಿನದ ಪುಡಿ ಕೂಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಕುದೀತಾ ಇರಬೇಕು. ಈಗ ಉಪ್ಪು ಮತ್ತು ಮಸಾಲ ಎಲ್ಲ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಕೊಂಡಿದೆ ಚಿಕನ್ನು. ಈ ಮಸಾಲ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇಲ್ಲ ಅಂತಂದ್ರೆ ಹಸಿ ಚಾನ್ಸಸ್ ಸಿಗೋದು. ಎಲ್ಲ ಹಸಿ ಪದಾರ್ಥ ನಾವು ಯಾವುದನ್ನು ಫ್ರೈ ಮಾಡಿ ಹಾಕೊಂಡಿಲ್ವಲ್ಲ, ಹಸಿ ಬರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದ್ರದ್ದು ಫ್ಲೇವರ್ ಬರಲಿ ಸ್ವಲ್ಪ ಹಾಕೊಂಡು ಇನ್ನೊಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ, ಆಮೇಲೆ ಹಾಕೊಳ್ಳೋಣ ಅಂತ. ನಾನು ಈ ಥರನೇ ಮಾಡಿ ಅವಾಗವಾಗ ತಿರುಗ್ತಾ ಇರಬೇಕು. ನೀವು ಕುಕ್ಕರಲ್ಲಿ ಮಾಡಿದ್ರು ಅಷ್ಟೇ, ಒಂದೇ ಸಲ ಎಲ್ಲಾನು ಸಿಕ್ಕಂಗೆ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಎಲ್ಲ ಮುಚ್ಚಿಬಿಡ್ಬೇಡಿ. ಈ ಥರನೇ ಮಾಡಿದ್ರೆ, ಕುಕ್ಕರಲ್ಲಿ ಮಾಡಿದ್ರು ಪರವಾಗಿಲ್ಲ, ಇದೇ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರೈಸ್ ಹಾಕೊಳ್ಳಿ. ರೈಸ್ನ ತೊಳೆದಿಟ್ಕೊತೀನಿ, ನೆನೆಸಿಟ್ಕೋತೀನಿ ಅನ್ನೋದೆಲ್ಲ ಮಾಡೋಕೆ ಹೋಗ್ಬೇಡಿ. ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಡಿ. ನಮ್ಮದು ಮನೆ ಅಕ್ಕಿ ಆಗಿರೋದ್ರಿಂದ ಆ ಥರ ಪ್ರಾಬ್ಲಮ್ಸ್ ಏನಿಲ್ಲ, ಚೆನ್ನಾಗಿರುತ್ತೆ. ನಾನು ಇದೆಲ್ಲನೂ ಒಂದೇ ಸಲ ಹಾಕಿ ತಿರುಗಿಸಿ ಅದು ಅಬ್ಸರ್ವ್ ಆಗಬೇಕು. ರೈಸ್ಗೆನೂ ಹಿಡಿಬೇಕು ಎಲ್ಲ ಉಪ್ಪು, ಚಿಕನ್ನು ಜೊತೆಗೇನೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದು ಮಸಾಲಾನು ಅಷ್ಟೇ ರೈಸ್ಗೆ ಅಬ್ಸರ್ವ್ ಆಗಬೇಕು. ಆಯಿಲ್ ಇದೆ ಅಲ್ವಾ, ಅದು ಇವಾಗ ರಾ ರೈಸ್ಗೆನೆ ಅಬ್ಸರ್ವ್ ಆಗುತ್ತೆ. ನೋಡಿ, ಇವಾಗ ಕರೆಕ್ಟಾಗಿ ಫಸ್ಟ್ ಈ ಥರ ಮಾಡೋದು. ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ತೊಳೆದಾಕ್ತೀನಿ, ಆ ಥರ ಎಲ್ಲ ನಾನು ಮಾಡೋದೇ ಇಲ್ಲ. ನೀವು ಆ ಥರ ಮಾಡಬೇಡಿ, ಚೆನ್ನಾಗಿರುತ್ತೆ. ಈ ಥರನೇ ಮಾಡಬೇಕು. ನೋಡಿ, ಆ ಥರ ಬರುತ್ತೆ ಅಂತ. ಫೈನಲ್ ಅದ್ರ ರಿಸಲ್ಟ್ ನೋಡಿ ಯಾವ ಥರ ಇರುತ್ತೆ ಅಂತ.
ಆವಾಗವಾಗ ತಿರುಗ್ತಾ ಇರಬೇಕು. ಇವಾಗ ನೀರು ಹಾಕಿಲ್ವಲ್ಲ, ಸ್ವಲ್ಪ ಈ ಥರ ನೋಡಿ ಎಣ್ಣೆ ಬಿಟ್ಕೊಳ್ಳೋ ಥರ ಆಗಿರುತ್ತೆ. ಆಮೇಲೆ ನೀವು 1:1.5 ಹಾಕಬೇಕು. ಈಗ 1 ಬೌಲ್ ಅಕ್ಕಿ ತೊಗೊಂಡಿದ್ದೆ ಅಲ್ವಾ ನಾನು, ಈಗ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಯಾಕೆ ಅಂದರೆ ಆಲ್ರೆಡಿ ಚಿಕನಲ್ಲಿ ಮಸಾಲದಲ್ಲಿ ನೀರಿತ್ತಲ್ವ, ಅವಾಗ 1:2 ಈಕ್ವಲ್ ಮೆಜರ್ಮೆಂಟ್ ಬರುತ್ತೆ. ನೋಡಿ ಇವಾಗ ಅದು ಬೇಯ್ತಾ ಇರುವಾಗ್ಲೇ ಸಾಫ್ಟಾಗಿ ತಿರುಗಬೇಕು. ಅಕ್ಕಿ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಬಾಸ್ಮತಿ ರೈಸು, ಮತ್ತು ನಾರ್ಮಲ್ ರೈಸ್ ಎಲ್ಲ ನುಚ್ಚಾಗ್ಬಿಡುತ್ತೆ. ನಿಧಾನಕ್ಕೆ ತಿರುಗಬೇಕು. ಈಗ ಇದು ಬಬಲ್ಸ್ ಬಂದು ಅದು ಕುದೀತಾ ಇರುವಾಗ ಇನ್ನೂ ಸ್ವಲ್ಪ ಮಿಕ್ಕಿರೋದು ನಿಂಬೆ ಹುಳಿ ಯಾವುದಾದ್ರೂ ಇರಲಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕೋಬಿಡಿ ಇವಾಗಲೇ. ಇನ್ನೇನು ನಾನು ಹಾಕೋದೇ ಇಲ್ಲ ಇದಕ್ಕೆ, ಜಸ್ಟ್ ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀನಿ ತಿರುಗಿ ಅಂತ. ನೋಡಿ ಈ ಥರ ಹಾಕಿದ ತಕ್ಷಣನೇ ಬೇಗ ನಮಗೆ ನೀರಿನ ಅಂಶ ಎಲ್ಲ ಕಮ್ಮಿಯಾಗಿ ರೈಸ್ ಚಿಕನ್ ಎಲ್ಲ ಕಾಣಿಸ್ತಾ ಇರಬೇಕು. ಆವಾಗ ತನಕ ಇದು ಆಗ್ತಾ ಇದೆ ಅಂತ ಅರ್ಥ. ಈಗ ಫ್ರೆಂಡ್ಸ್ ನೀವು ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಕೋತೀನಿ ಅಂತಂದ್ರೂ ಓಕೆ. ನೋಡಿ ಈ ಥರ ಆಯಿಲ್ಲು ಸಪ್ರೇಟಾಗಿ, ರೈಸ್ ಸಪ್ರೇಟಾಗಿ, ವಾಟರ್ ಸಪ್ರೇಟಾಗಿ ಬೇಯ್ತಾ ಇರುವಾಗ ಚೆಕ್ ಮಾಡ್ಕೊಳ್ಳಿ ರೈಸ್ ಬೆಂದಿದೆ ಅಂತ. 70% ಇದು ಇಲ್ಲೇನೆ ಆಗಿದೆ, ಆಗ್ತಾ ಇದೆ ಅನ್ನೋವಾಗ ನೀವೇನು ಮಾಡಬೇಕು, ಅದನ್ನು ಚೆನ್ನಾಗಿ ತಿರುಗ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ, ಕುಕ್ಕರ್ ತೊಗೊಂಡಿದ್ರೆ ನೀವು ಮುಚ್ಕೋಬೋದು, ಅದರದ್ದು ಮುಚ್ಚಳ ಮುಚ್ಚಿ 1-2 ವಿಷಲ್ಸ್ ತೊಗೋಬೋದು. ನಾನು ಕುಕ್ಕರಲ್ಲಿ ಮಾಡೋದಿಲ್ಲ, ನಾನು ರೈಸ್ ಕುಕ್ಕರ್ ಯೂಸ್ ಮಾಡ್ತೀನಿ, ಸೊ ಅದಕ್ಕೆ ಮುಚ್ಕೋತಾ ಇದ್ದೀನಿ. ನೀವು 2 ವಿಸಿಲ್ ಆದಮೇಲೆ, ವಿಸಿಲ್ ಬಿಟ್ಟ ಮೇಲೆ ತೆಗೀರಿ. ನನಗೆ ಇವಾಗ ಆಗಿದೆ ಅಂತ ನನಗೆ ಅಲ್ಲಿ ಗೊತ್ತಾಗುತ್ತೆ, ಸಿಮ್ಮಲ್ಲಿ ಬರುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ ಲೈಟ್ದು, ಹಾಗೆ ತೆಗ್ದಿದ್ದೀನಿ. ನೋಡಿ ಇವಾಗ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ. ಮೊದಲಾದರೆ ರೈಸ್ ಎಲ್ಲ ಕೆಳಗಡೆ, ಮಸಾಲೆ ಎಲ್ಲ ಮೇಲ್ಗಡೆ ಬಂದ್ಬಿಡುತ್ತೆ ನೀವು ಡೈರೆಕ್ಟ್ ಮುಚ್ಚಿಬಿಟ್ರೆ. ಆದರೆ ಈ ಥರ ಇದ್ರೆ ಪ್ರಾಬ್ಲಮ್ಸ್ ಆ ಥರ ಬರೋದಿಲ್ಲ. ನೋಡಿ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಇಷ್ಟು ಪ್ರಮೋಷನ್ ಅಷ್ಟೇ, ಈ ಥರ ಸರ್ವ್ ಮಾಡಿದ್ದೀನಿ ಅಂತ. ಇದೆಲ್ಲ ನೀವು ಇಷ್ಟ, ಹೆಂಗೆ ಬೇಕಾದ್ರೆ ಹಾಕೊಂಡು ತಿನ್ಬೋದು. ನಾವು ಮೊದಲು ಹಂಗಂಗೆ ಹಾಕ್ಕೊಡ್ತಿದ್ದೆ, ವಿಡಿಯೋಗೆ ಒಂಚೂರು ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ನೋಡಿ ಯಾವ್ದ್ರದ್ದು ಗಮನ ಮನೆ ತುಂಬ ಬಂದಿದೆ, ಅದರದ್ದು ಫ್ರೇಗ್ರೆನ್ಸ್. ನನಗಂತೂ ತಿನ್ನೋರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ತಿಳ್ಕೊಬೇಕು. ನಾನಂತ ತಿನ್ನಲ್ಲ. ಉಪ್ಪೆಲ್ಲ ಕರೆಕ್ಟಾಗಿ ಬಂದಿದೆಯಂತೆ, ನನ್ನ ತಂಗಿ ತಿನ್ಬಿಟ್ಟು ಹೇಳಿದ್ಲು. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಯಾವ ಥರ ಅಂತ. ನೀವು ಟ್ರೈ ಮಾಡಿ ಹೆಂಗಿದೆ ಅಂತ ನಂಗೆ ಕಮೆಂಟ್